ಹೋಗ್ತಾ ಇದ್ದೇನೆ. Dear brother, wherever you are, bring the baby. ಸಹೋದರ ನೀವೆಲ್ಲ ಇದ್ರು ಕೂಡ ಆ ಮಗುವನ್ನು ತೆಗೆದುಕೊಂಡು ಬನ್ನಿ. Bring the baby. ಆ ಮಗುವನ್ನು ಇಲ್ಲಿ ಕರ್ಕೊಂಡು ಬನ್ನಿ. God is going to heal her now. ಈಗ ದೇವರ ಆಕೆಯನ್ನು ಗುಣಪಡಿಸಿದ್ದಾನೆ. He has already healed the baby now. ಆದರೆ ಈಗಾಗಲೇ ಮಗುವನ್ನು ಗುಣಪಡಿಸಿದ್ದಾನೆ. Thank you very much, Jesus. Thank you, Jesus. ನಿನಗೆ ವಂದನೆ ಯೇಸುವೇ. Wonderful Jesus is here. ಅದ್ಭುತವಾದ ಯೇಸುವಿದ್ದಾನೆ. Father, ತಂದೆ, come. ಬಾ, talk to your people. ನಿನ್ನ ಜನರೊಂದಿಗೆ ಮಾತಾಡು. 5 or 10 minutes. 5-10 ನಿಮಿಷ. That's my time. ಅದು ನನ್ನ ಸಮಯ. But take your time. ಅದು ನಿನ್ನ ಸಮಯ ತೆಗೆದುಕೋ. Talk to your people. ನಿನ್ನ ಜನರೊಂದಿಗೆ ಮಾತಾಡು. Today everybody shall be delivered. ಇವತ್ತು ಪ್ರತಿಯೊಬ್ಬರು ಬಿಡುಗಡೆ ಹೊಂದಬೇಕು. Look at them, Lord. ಅವರನ್ನು ನೋಡು ಕರ್ತನೆ. Look at that wonderful sister. ಆ ಅದ್ಭುತವಾದ ಸಹೋದರಿಯನ್ನು ನೋಡು. Please look at her. ದಯವಿಟ್ಟು ಅವರನ್ನು ನೋಡು ಕರ್ತನೆ. You touch her. ನೀನು ಆಕೆಯನ್ನು ಬಿಟ್ಟು Please deliver. ದಯವಿಟ್ಟು ಆಕೆಯನ್ನು ಬಿಡುಗಡೆ ಮಾಡು. Please deliver. ದಯವಿಟ್ಟು ಆಕೆಯನ್ನು ಬಿಡುಗಡೆ ಮಾಡು. Touch her. ಇನ್ನೊಂದು ಸಾರಿ ಆಕೆಯನ್ನು ಬಿಟ್ಟು Please touch her. ದಯವಿಟ್ಟು ಆಕೆಯನ್ನು ಬಿಟ್ಟು Please touch her. ದಯವಿಟ್ಟು ಆಕೆಯನ್ನು ಬಿಟ್ಟು Talk to us, Lord. ನಮ್ಮೊಂದಿಗೆ ಮಾತಾಡು ಕರ್ತನೆ. In Jesus' name I pray. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. Holy Spirit, Daddy. ಪವಿತ್ರಾತ್ಮನಾದ ತಂದೆ. Holy Spirit, Daddy. In Jesus' name I pray. Holy Spirit, Daddy. ಪವಿತ್ರಾತ್ಮನಾದ ತಂದೆ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. We'll go into the book of Hebrews. ಇಬ್ರಿಯರ ಗ್ರಂಥಕ್ಕೆ ನಾವು ಹೋಗೋಣ. Hallelujah. ಹಲ್ಲೆಲೂಯಾ. Jesus is great. ಯೇಸು ಶ್ರೇಷ್ಠನು. The Hebrew 3rd chapter, ಇಬ್ರಿಯ 3ನೇ ಅಧ್ಯಾಯ verse 7 to 8. 7-8 ವಚನಗಳು. Glory to Jesus. ಯೇಸುವಿಗೆ ಮಹಿಮೆ ಆಗಲಿ. I am so happy ನನಗೆ ಬಹಳ ಸಂತೋಷ that so many people turn up today. ಇವತ್ತು ಅನೇಕ ಜನ ಬಂದಿರುವುದಕ್ಕೆ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, I want to tell you something today. ಇವತ್ತು ನಾನು ನಿಮಗೆ ಒಂದು ಸಂಗತಿ ಹೇಳ್ತೇನೆ. The very important, it will change your life. ಬಹಳ ಪ್ರಾಮುಖ್ಯವಾದ ನಿಮ್ಮ ಜೀವನ ಬದಲಾಯಿಸುತ್ತದೆ. You will never be the same again. ನೀವು ಇನ್ನೆಂದಿಗೂ ಇದ್ದ ಹಾಗೆ ಇರುವುದಿಲ್ಲ. Every desire of your life will be fulfilled today. ನಿಮ್ಮ ಜೀವನದ ಪ್ರತಿಯೊಂದು ಆಶೆಯು ನೆರವೇರುವುದು If ಇವತ್ತು. you do what I am telling you to do. ಇವತ್ತು ನಾನು ನಿಮಗೆ ಹೇಳುವಂತದನ್ನು ನೀವು ಮಾಡುವುದಾದ್ರೆ, Because I have done it, ಏಕೆಂದ್ರೆ ನಾನು ಇದನ್ನು ಮಾಡಿದ್ದೇನೆ, so you can do it. ನೀವು ಅದನ್ನು ಮಾಡಬಹುದು. And I have done it ನಾನು ಅದನ್ನು ಮಾಡಿದ್ದೇನೆ in the name of Jesus. ಯೇಸುವಿನ ನಾಮದಲ್ಲಿ. You can do it in the name of Jesus. ನೀವು ಯೇಸುವಿನ ನಾಮದಲ್ಲಿ ಮಾಡಬಹುದು. The name of Jesus is so powerful. ಯೇಸುವಿನ ನಾಮ ಇಷ್ಟು ಬಲವುಳ್ಳದ್ದು. Every impossible thing is possible in the name of Jesus. ಯೇಸುವಿನ ನಾಮದಲ್ಲಿ ಅಸಾಧ್ಯವಾದದ್ದೆಲ್ಲವೂ ಸಾಧ್ಯ. That name is not an ordinary name. ಆ ಹೆಸರು ಸಾಧಾರಣ ಹೆಸರಲ್ಲ. That name is not a name which is given by a man's intention. ಮನುಷ್ಯನ ಉದ್ದೇಶದಿಂದ ಕೊಡಲ್ಪಟ್ಟಿರುವಂತಹ ಹೆಸರು ಅದಲ್ಲ. That name is given from heaven. ಆ ಹೆಸರು ಪರಲೋಕದಿಂದ ಕೊಡಲ್ಪಟ್ಟಿದೆ. That is the name which is spoken by angel. ಆ ಹೆಸರು ದೇವದೂತರುಗಳಿಂದ ಹೇಳಲ್ಪಟ್ಟಿದೆ. Angel said his name shall be Jesus. ದೇವದೂತರು ಹೇಳಿದ್ರು ಆತನ ಹೆಸರು ಯೇಸು ಎಂದು. The angel has revealed the powerful name of the Savior God, Jesus Christ. ಯೇಸು ಕ್ರಿಸ್ತನ ರಕ್ಷಕನು ಬಲವಂತನಾದ ದೇವರ ಹೆಸರನ್ನು ದೇವದೂತರು ಪ್ರಕಟಿಸಿದರು. The angel revealed the name because angel knows that name is capable to change the mankind. ಮನುಷ್ಯ ಕುಲವನ್ನು ಬದಲಾಯಿಸಲಿಕ್ಕೆ ಆ ಹೆಸರು ಶಕ್ತಿಯುಳ್ಳದೆಂದು ಗೊತ್ತಿರುವುದರಿಂದ ದೇವದೂತನು ಆ ಹೆಸರನ್ನು ಪ್ರಕಟಿಸಿ. There is no other name which can save the mankind. ಮನುಷ್ಯ ಕುಲವನ್ನು ರಕ್ಷಿಸುವಂತ ಬೇರೆ ಯಾವ ಹೆಸರು ಇಲ್ಲ. No Robert, no William, no Suzanne. No Robert, no William, no Suzanne. It's only the name of Jesus. ರಾಬರ್ಟ್ ಅಲ್ಲ, ಸೂಸನ್ ಅಲ್ಲ, ವಿಲಿಯಂ ಅಲ್ಲ, ಅದು ಕೇವಲ ಯೇಸು. It's not godly. It's not somebody else, but it's only the name of Jesus. ಅದು ಕೇವಲ ಯೇಸುವಿನ ನಾಮ. J-E-S-U-S, Jesus. J-E-S-U-S, Jesus. ಯೇಸು. This crusade is not godly's crusade. ಈ ಒಂದು ಕೂಟ ಗಾಡ್ಲಿ ಕೂಟವಲ್ಲ. This is Jesus Christ miracle crusade. ಇದು ಯೇಸು ಕ್ರಿಸ್ತನ ಮಹತ್ ಕಾರ್ಯಗಳ ಕೂಟ. This is my Father's crusade. ಇದು ನನ್ನ ತಂದೆಯ ಕೂಟ. And I am so passionate to proclaim his name to the nations. ರಾಷ್ಟ್ರಗಳಿಗೆ ಈ ಹೆಸರನ್ನು ಸಾರಲಿಕ್ಕೆ ನಾನು ಬಹಳ ಆಶೀರ್ವಾದವಾಗಿದ್ದೇನೆ. When I was very small, ನಾನು ಬಹಳ ಚಿಕ್ಕವನಾಗಿದ್ದಾಗ I wanted to do the work of Lord Jesus. ಕರ್ತನಾದ ಯೇಸುವಿನ ಕೆಲಸ ನಾನು ಮಾಡಬೇಕೆಂದಿದ್ದೆ. My pastor told me, what do you want to become? ನನ್ನ ಪಾಸ್ಟರ್ ಕೇಳಿದ್ರೆ ಏನಾಗಬೇಕು? I said, I want to become a film actor. ನಾನು ಹೇಳಿದೆ ನಾನು ಫಿಲ್ಮ್ ಆಕ್ಟರ್ ಆಗಬೇಕೆಂದು. And my pastor said, ನನ್ನ ಪಾಸ್ಟರ್ ಹೇಳಿದರು, why you want to become a film actor? ಯಾಕೆ ನೀನು ಫಿಲ್ಮ್
I said, I want to become a captain in the army. ನಾನು ಹೇಳಿದೆ ಆರ್ಮಿಯಲ್ಲಿ ಸೈನ್ಯದಲ್ಲಿ ಕ್ಯಾಪ್ಟನ್ ಆಗಬೇಕೆಂದು. When I started doing everything to become captain in the army, ಸೇನೆಯಲ್ಲಿ ಕ್ಯಾಪ್ಟನ್ ಆಗಲಿಕ್ಕೆ ಎಲ್ಲವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದಾಗ I went for the SSB selection for 4 times. 4 ಸಾರಿ ಸೆಲೆಕ್ಷನ್ಸ್ ಹೋಗಿದ್ದೇನು. And 4 times I was screened in. I was in the screen. ಪ್ರತಿ ಸಾರಿ ನಾನು ಸ್ಕ್ರೀನ್ ನಲ್ಲಿ ಇರಲ್ಪಟ್ಟಿದಾಗ I went into the screen, and when I went to the final selection, I was rejected. ಸ್ಕ್ರೀನ್ಗೆ ಹೋದಾಗ ನಾನು 4ನೇ ಸಾರಿ ಕೊನೆಯ ಸಮಯಗಳಲ್ಲಿ I ತಿರಸ್ಕರಿಸಲ್ಪಟ್ಟೆ. was rejected in Bhopal, Allahabad, MP. ಭೋಪಾಲ್ನಲ್ಲಿ, ಅಲಹಾಬಾದ್ನಲ್ಲಿ, ಮಧ್ಯಪ್ರದೇಶದಲ್ಲಿ ನಾನು ತಿರಸ್ಕರಿಸಲ್ಪಟ್ಟಿದೆ. While coming on the train, I said, "Oh, I don't want this life. My career is gone. I want to do something, other thing." ನಾನು ಟ್ರೈನ್ ನಲ್ಲಿ ಬರ್ತಿರುವಾಗ ಅಂದ್ಕೊಂಡೆ ನಮ್ಗಿದಾಗಲಿಲ್ಲ, ನನ್ನ ಜೀವನ ಏನಾಗಲಿಲ್ಲ, ಬೇರೆ ಏನಾದ್ರೂ ಮಾಡಬೇಕು. All different kind of thoughts were coming into my brain. ನನ್ನ ತಲೆಯೊಳಗೆ ಬೇರೆ ಎಲ್ಲ ರೀತಿಯಾದ ಯೋಚನೆಗಳು ಬರ್ತಾ ಇದ್ದವು. And few people entered into the train, 2 ಜನರು ಟ್ರೈನ್ ಒಳಗೆ ಸೇರಿದರು. and they started worshiping Jesus. ಅವರು ಯೇಸುವನ್ನು ಆರಾಧಿಸಲಿಕ್ಕೆ I ಪ್ರಾರಂಭಿಸಿದರು. was sitting at one seat, ನಾನು ಒಂದು ಕಡೆ ಕೂತ್ಕೊಂಡಿದ್ದೆ. and the group of people were praising God. ಆ ಗುಂಪಿನ ಜನರು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ರು. And they noticed that I am very discouraged. ಅವರು ಗುರುತಿಸಿದ ನಾನು ನಿರಾಶೆಗೊಂಡಿರುವಂತದ್ದು. One of them came to me, ಅವರೆಲ್ಲೊಬ್ಬರು ನನ್ನ ಹತ್ರ ಬಂದರು. and he told me, "Why are you so discouraged, my ಅವರು brother?" ನನ್ನ ಕೇಳಿದ್ರು, ನನ್ನ ಸಹೋದರ ಯಾಕಿಷ್ಟು I told him, ನಿರಾಶೆಗೊಂಡಿದ್ದೀರಿ? "I am rejected. ನಾನು ಹೇಳಿದೆ, ನಾನು ತಿರಸ್ಕರಿಸಲ್ಪಟ್ಟಿದ್ದೇನೆ. The SSB has rejected me. ನನ್ನನ್ನು ಅವರು ತಿರಸ್ಕರಿಸಿದ ಸೇನೆಯವರು. That was my career. ಅದು ನನ್ನ ಜೀವನಾಭಿಲಾಷೆ ಆಗಿತ್ತು. That was my life. ಅದು ನನ್ನ That ಜೀವನವಾಗಿತ್ತು. was my passion. ಅದು ನನ್ನ ಆಶೆ ಆಗಿತ್ತು. I wanted to become captain. ನಾನು ಕ್ಯಾಪ್ಟನ್ ಆಗಬೇಕಿತ್ತು. I wanted to see 3 stars on my shoulder. ನಾನು ನನ್ನ ಭುಜದ ಮೇಲೆ ಹಾಕೊಳ್ಳಬೇಕಂತ ಇದ್ದೆ. That brother said, ಆ ಸಹೋದರನ ಹೇಳಿದನು, "Why you wanted to become army officer? ಯಾಕೆ ನೀನು ಆರ್ಮಿ ಆಫೀಸರ್ ಆಗಬೇಕು? Why don't you become an army officer for God's army?" ದೇವರ ಸೈನ್ಯಕ್ಕೆ ನೀನು ಯಾಕೆ ಆರ್ಮಿ ಆಫೀಸರ್ ಆಗಬಾರದು? He told me to become a commander for God's army. ದೇವರ ಸೈನ್ಯಕ್ಕೆ ಸೇನಾಪತಿ ಆಗಲಿಕ್ಕೆ ಆತನು ನನ್ನ I ಕೇಳಿದನು. told him, "What is God's army?" ನಾನು ಕೇಳಿದೆ, ದೇವರ ಸೈನ್ಯ ಅಂದ್ರೆ ಏನು? He told me, "Become an evangelist." ಆತನು ಹೇಳಿದ, ನೀನೊಬ್ಬ ಸುವಾರ್ತಿಕನಾಗು. He told me, "Go around the world and tell the gospel to every mankind." ನೀನು ಲೋಕದ ಎಲ್ಲ ಕಡೆ ಹೋಗಿ ಪ್ರತಿಯೊಬ್ಬರಿಗೆ ಆತನ ಬಗ್ಗೆ ಹೇಳು. I said, "Okay, I will become man of God." ನಾನು ಹೇಳಿದೆ, ಆಯ್ತು, ನಾನು ದೇವರ ಸೇವಕ ಆಗ್ತೇನೆ. And he has shown me one beautiful verse from the Bible. ಆತ ನನಗೆ ಬೈಬಲ್ ಇಂದ ಒಂದು ಸುಂದರವಾದ ವಚನ ತೋರಿಸಿದನು. I know Jesus at that time. I know Jesus. I was familiar with the Bible at that time. ಆ ಸಮಯದಲ್ಲಿ ನನಗೆ ಬೈಬಲ್ ಪರಿಚಯ ಇತ್ತು, ಯೇಸುವಿನ ಪರಿಚಯ ಇತ್ತು. And he told me, look into the book of John. ಆತ ನನಗೆ ಹೇಳಿದನು, ಯೋಹಾನ ಸುವಾರ್ತೆಗೆ ನೋಡು, 14th chapter, 14ನೇ ಅಧ್ಯಾಯ, 14th verse. 14ನೇ ವಚನ. It says, ಅದು ಹೇಳ್ತದೆ, "You may ask me for anything ನೀವು ಏನ್ ಬೇಕಾದ್ರೂ ಕೇಳಿಕೊಳ್ಳಬಹುದು, in my name. ನನ್ನ ಹೆಸರಿನಲ್ಲಿ All I will do it for you." ನಾನು ನಿನಗೆ ಎಲ್ಲವನ್ನು ಮಾಡುವೆನು. You may ask me anything ನೀನು ಏನ್ ಬೇಕಾದ್ರೂ ಕೇಳಿಕೊಳ್ಳಬಹುದು in my name. ನನ್ನ ಹೆಸರಿನಲ್ಲಿ. In my name. ನನ್ನ ಹೆಸರಿನಲ್ಲಿ. Say in my name. ನನ್ನ ಹೆಸರಿನಲ್ಲಿ. Say in Jesus' name. ಹೇಳ್ರಿ, ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ Whatever you ask, it will be done. ನೀವೇನೇ ಬೇಡಿಕೊಂಡ್ರೆ ಅದು ಆಗ್ತದೆ. I said, I can ask anything in the name of Jesus. ನಾನು ಹೇಳಿದೆ, ಯೇಸುವಿನ ನಾಮದಲ್ಲಿ ಏನ್ ಬೇಕಾದ್ರೂ ಬೇಡಿಕೊಳ್ಳಬಹುದಾ? Then I said, Jesus, ನಾನು ಹೇಳಿದೆ, ಯೇಸು, please use me for your work. ದಯವಿಟ್ಟು ನಿನ್ನ ಕೆಲಸಕ್ಕಾಗಿ ಉಪಯೋಗಿಸಿ. Holy Spirit, ಪವಿತ್ರಾತ್ಮನೇ, please use me for your work. ದಯವಿಟ್ಟು ನಿನ್ನ ಕೆಲಸಕ್ಕಾಗಿ ಉಪಯೋಗಿಸಿ. And this is the wonderful verse which I've come across from Hebrew 3rd chapter 7 and 8. ಆಮೇಲೆ ನಾನು ಇಬ್ರಿಯ 3ನೇ ಅಧ್ಯಾಯ 7-8 ವಚನಗಳನ್ನು ಅದ್ಭುತವಾದ ರೀತಿಯಲ್ಲಿ ಕಂಡುಕೊಂಡಿದ್ದೆ. Praise the Lord. ದೇವರಿಗೆ ಸ್ತೋತ್ರ. Glory to Jesus. ಯೇಸುವಿಗೆ ಮಹಿಮೆ. This verse tells that. ಈ ವಚನವನ್ನು ಹೇಳ್ತದೆ. Hebrew 3rd chapter, ಇಬ್ರಿಯ 3ನೇ ಅಧ್ಯಾಯ 7 and 8. 7-8. So as the Holy Spirit says, ಪವಿತ್ರಾತ್ಮನು ಹೇಳುವ ಪ್ರಕಾರ, today if you hear his voice, ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, do not harden your hearts. ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. As you did in Rebellion, ಅರಣ್ಯದೊಳಗೆ ನೀವು ಮಾಡಿದಂತೆ, during the time of testing in the desert. ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸುವ ದಿನದಲ್ಲಿ ಮಾಡಿದಂತೆ. Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, I wanted to give you a small hint. ಒಂದು ಸಣ್ಣ ಸಲಹೆ ನಿಮಗೆ ಹೇಳ್ತೇನೆ. So many people in the Old Testament rejected Holy Spirit. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಜನ ಪವಿತ್ರಾತ್ಮನನ್ನು ತಿರಸ್ಕರಿಸಿದರು. They rejected Holy Spirit, that's why they were not flourish. ಅವರು ಪವಿತ್ರಾತ್ಮನನ್ನು ತಿರಸ್ಕರಿಸಿರೋದ್ರಿಂದ ಅವರು ವೃದ್ಧಿ ಆಗಲಿಲ್ಲ. God was testing them. ಅವರು ದೇವರವರನ್ನು ಪರೀಕ್ಷಿಸ್ತಾ ಇದ್ದನು. And every time God tested them, they failed.
ಪ್ರತಿಸಾರಿ ದೇವರವರನ್ನು ಪರೀಕ್ಷಿಸಿದಾಗ ಅವರು ಸೋತು ಹೋದರು. They failed every time God tested them. ದೇವರವರನ್ನು ಪರೀಕ್ಷಿಸುವ ಪ್ರತಿ ಸಾರಿ ಅವರು ಸೋತು ಹೋದರು. And my dear brothers, you know God is very passionate in testing. ಮತ್ತು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಪರೀಕ್ಷಿಸುವಂತದ್ರಲ್ಲಿ ಬಹಳ He likes to test his people. ಆತನು ತನ್ನ ಜನರನ್ನು ಪರೀಕ್ಷಿಸಲಿಕ್ಕೆ ಇಷ್ಟಪಡ್ತಾನೆ. I have just come across a small test in my life. ನನ್ನ ಜೀವನದಲ್ಲಿ ಈಗ ತಾನೊಂದು ಸಣ್ಣ ಪರೀಕ್ಷೆಯನ್ನು ದಾಟಿ ಬಂದಿದ್ದೇನೆ. And maybe God is looking at me and saying, I will see what God will do now. ಮತ್ತು ದೇವರನ್ನು ನೋಡಿ ಹೇಳ್ತಾ ಇದ್ದಾನೆ, ಈಗ ನಾನು ನೋಡ್ತೇನೆ ಗಾಡ್ಲಿ ಏನು ಮಾಡ್ತಾನೆಂದು. I said, Lord, ನಾನು ಹೇಳಿದೆ, ಕರ್ತನೇ, let all my possession go. Let all my property go. ನನ್ನ ಆಸ್ತಿ ಹೋಗಲಿ, Let my all name go. ನನ್ನ ಹೆಸರೆಲ್ಲ ಹೋಗಲಿ, Everything I have shall go. ನನಗಿರುವುದೆಲ್ಲ ಹೋಗಲಿ, Everything I have shall go. ನನಗಿರುವುದೆಲ್ಲ ಹೋಗಲಿ. Whatever might be the circumstance, ಆದ್ರೆ ಪರಿಸ್ಥಿತಿಗಳಲ್ಲಿ, whatever might be the situation, ಪರಿಸ್ಥಿತಿ ಏನೇ ಆಗಿರಲಿ, people comes to me and take what I have. ನನಗಿರುವಂತ ತನ್ನ ಜನರು ಬಂದು ತೆಗೆದುಕೊಳ್ಳಲಿ. I will declare that nobody can take the name of Jesus from me. ಆದ್ರೆ ಯಾರು ಕೂಡ ಯೇಸುವಿನ ನಾಮ ನನ್ನಿಂದ ತೆಗಿಲಿಕ್ಕೆ ಆಗುವುದಿಲ್ಲ. That is my property. ಅದು ನನ್ನ ಆಸ್ತಿ. Can anybody dare to take the name of Jesus from me? ನನ್ನಿಂದ ಯೇಸುವಿನ ನಾಮ ತೆಗಿಲಿಕ್ಕೆ ಯಾರಿಗಾದರೂ ಧೈರ್ಯವಿದೆಯೇ? Come and take the name of Jesus from me, I'll see. ನಿಮಗೆ ಧೈರ್ಯವಿದ್ದರೆ ನನ್ನ ಹತ್ರ ಬಂದು ಯೇಸುವಿನ ನಾಮ ತೆಗೆದು Nobody can take the name of Jesus from me. ನನ್ನಿಂದ ಯಾರು ಯೇಸುವಿನ ನಾಮ ತೆಗಿಲಿಕ್ಕೆ ಆಗುವುದಿಲ್ಲ. मैं तब तक यीशु का पीछा करूंगा और उसका साथ बनकर रहूंगा. వీక్షించారు కదా. ఈ వీడియో మీకు నచ్చినట్లయితే వెంటనే మా ఛానల్ని సబ్స్క్రైబ్ చేయండి, షేర్ చేయండి, లైక్ చేయండి. ఈ వీడియో ద్వారా దీవించబడేవారు, బలపరచబడేవారు, రక్షించబడేవారు అనేకులు ఉన్నారు. కాబట్టి ఈ వీడియోను షేర్ చేయడం ద్వారా మీరు సువార్తను ప్రకటించిన వారవుతారు. గాడ్ బ్లెస్ యూ.